ಅತ್ತೆ, ಈಗ ನಿಮ್ಮ ಮಗಂಗೆ ಅಂದ್ರೆ ನನ್ನ ಗಂಡಂಗೆ ಅಯ್ಯೋ ವಾಂತಿಗಳು ಶಾನೆ ಆಯ್ತವೆ ಬಾ 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 ಅಂತ ನಾನೇ ಅರ್ಜೆಂಟ್ ಮಾಡಿ ಕರೆಸ್ತಾ ಇದ್ದೀನಿ. ನೋಡತ್ತೆ, ಈಗ ದುಡ್ಡೆಲ್ಲನೂ ಎತ್ತೋಯ್ತದೋ ಎತ್ತು ಬರ್ತದೋ ಗೊತ್ತಿಲ್ಲ. ನಿಮಗೆ ಗೊತ್ತು ಆ ಶಾರದಿನೂ ಹಂಗೆ ಅವ್ರ ಮಗಳು ಆಶೆ ಇಬ್ರು ಎಂಥ ಕತಾರ್ನಾಕು ಅಂತ ನಿಮ್ಗೇನು ಗೊತ್ತಿಲ್ದಂಗಿಲ್ವಾ? ನಿಮಗೂ ಚೆನ್ನಾಗಿ ಗೊತ್ತು. ಹೆಂಗನ ಮಾಡಿ ನಿಮ್ಮ ಮಗನ ಬುಟ್ಟಿಗೆ ಹಾಕ್ಕೊಂಡು ಇರ್ರಾಪರ ದುಡ್ಡೆಲ್ಲ ಕಿತ್ಬಿಟ್ಟು ಮಜಾ ಮಾಡ್ಬಿಡ್ತಾರೆ ಅತ್ತೆ. ಅದಕ್ಕೆ ನೋಡಿ, ನಿಮ್ಮ ಮಗನ ಅವ್ರ ಮನೆಗೆ ಹೋಗಿದ್ದಂಗೆ ಇಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನೇ ಫೈನೆಲ್ಲ ಇಲ್ಲಿಗೇನೆ ಕರಿತಾ ಇವನಿ. ಹ್ಞೂ ಸುಸ್ತಾಗೋಗ್ಬಿಟ್ಟವಳೆ ವಾಂತಿ ಆಯಿತು ಅಂತ ಹೇಳ್ಬಿಟ್ಟು ನೀವು ನಾಟ್ಕಾಡ್ರಿ ಅತ್ತೆ. ನೋಡತ್ತೆ, ಹಂಗೋ ಹಿಂಗೋ ಮಾಡಿ ನಾವು ಹೋಗಿ ಇವತ್ತು ಒಂದು ಸ್ವಲ್ಪ ಒಡವೆ ಗಿಡವೆ ತಗೊಬಿಟ್ಟು ಬರನಿ. ನಮಗೆ ಉಳಿದಿದ್ದೆ ಉಳಿಯ ಆಟ ಕಣತ್ತೆ. ಇಲ್ಲ ಅಂದರೆ ಶಾರದೆ ಅಂತೂ ಸರಿನೇ ಇಲ್ಲ. ಅವ ಅಮ್ಮನ ನೋಡಿದ್ರೆ ಮೈ ಉರಿತದತ್ತೆ. ಹ್ಞೂ, ಎಲ್ಲ ದುಡ್ಡು ಗೊತ್ತಲ್ಲ ನಿಮಗೆ ಮಜಾ ಹೆಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಮಜಾ ಮಾಡಿ ಬಿಸಾಕ್ಬಿಡ್ತಾಳೆ ಕಣತ್ತೆ. ಹ್ಞೂ, ನೀನು ಹೇಳೋದು ಸರಿನೇನಿಯ. ನನಗೂ ಹಂಗೆ ಅನ್ನಿಸ್ತೈತೆ. ಹ್ಞೂ, ಯಪ್ಪ ಯಪ್ಪ ಯಪ್ಪ, ಅವಳನ್ನಂತೂ ನಂಬಕ್ಕಾಗಿಲ್ಲ ಬಿಡು. ಯಾರು ನಂಬಿದ್ರು ಅವಳು ನಂಬಕ್ಕಾಯ್ತದ? ದೇವ್ರಣೆಗೂ ನಂಬಕ್ಕಾಗಿಲ್ಲ ಅವಳನ್ನ ಮಾತ್ರ ನನಗೆ. ಹ್ಞೂ, ನನ್ನ ಮಗನೂ ಹೇಳಿದ್ ಕೇಳಲ್ಲ. ಅತ್ತೆ, ಇಬ್ರು ಸೇರ್ಕೊಂಡು ನಾಟ್ಕೊಳ್ಳೋಣ ಬನ್ನಿ. ಒಂದು 50 ಗ್ರಾಮ್ ಒಡವೆನ ತಗೊಬಿಟ್ಟು ಬರನಿ. ಹ್ಞೂ, ಸುಮ್ಕೆ ನಾವನ ಹಾಕೋಬೋದಾ? ಒಂದು 10 ಲಕ್ಷ ರೂಪಾಯಿ ಹೋದ್ರೆ ಹೋಗ್ಲಿ ಬಿಡಿ, ಏನಾಗಕ್ಕಿಲ್ಲ. ನಿಮ್ಮ ಮಗ ಬಂದಾಗ ನೀವು ಅನ್ನಿ, ಈ ಬಂದ ತಕ್ಷಣ ಏನಿಯಾ ಒಂದು 10 ಲಕ್ಷ ರೂಪಾಯಿ ಒಡವೆ ತಗೊಬಿಟ್ಟು ಬಂದು ಮಾಡಿಕೊಳ್ಳೋಣ. ಹ್ಞೂ, ನಮಗೆ ಸಿಗದೆ ಸಿಗಾಟ ಉಳಿಯದೆ ಉಳಿಯಾಟ. ಇನ್ನು ಇಲ್ದಿದ್ದೆಲ್ಲನೂ ಸುಮ್ಮನೆ ಇದಾಗೋಗ್ಬಿಡ್ತದೆ. ಹ್ಞೂ, ಗೊತ್ತಲ್ಲ ನಿಮ್ಗೂ ಎಲ್ಲ ಮುಗಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಯಾಕೆ ಬೇಕು ಸುಮ್ಕೆನೇ ಎಲ್ಲ ಎತ್ಕೊಂಬಿಟ್ಟು ಬರನಿ. ಹ್ಞೂ, ನೀನು ಹೇಳೋದೂ ಸರಿಯಾಗಿ ನನಗೆ ಐತೆ. ಹ್ಞೂ, ಅವ್ರು ಮೋಸ ಮಾಡಿದ್ರೆ ಗೆತ್ತಿದ ಕೈಯ ಬಿಡು. ಅವ್ರು ನಂಬಕ್ಕಾಯ್ತದ? ನನ್ನ ಜೀವನದಾಗ ಯಾರನ್ನ ಬೇಕಾದ್ರೂ ನಂಬ್ತೀನಿ. ಆ ಪೀಡಿಗಳನ್ನ ಮಾತ್ರ ನಂಬಕ್ಕಿಲ್ಲ, ದರಿದ್ರನ್ನ ಅವ್ರನ್ನ ಮಾತ್ರ ನಂಬಕ್ಕಿಲ್ಲ. ನಾನಂತೂ ಎಂಥ ಪೀಡೆ ಪಿಸಾಚಿಗಳು ಗೊತ್ತಾ ಅವರು. ನಾನು ನಂಬಕ್ಕಿಲ್ಲ ಬಿಡು. ಹ್ಞೂ, ಸರಿ. ಹ್ಞೂ, ಬರಲಿ ನನ್ನ ಮಗ. ನಾನು ನಾಟಕ ಎತ್ತುತ್ತೀನಿ. ಅಮ್ಮ, ಏನಾಯ್ತು? ಮತ್ತೆ ಸುಸ್ತಾಗ್ತಾ ಇದೆ, ಜಾಸ್ತಿ ವಾಂತಿ ಆಯ್ತವೆ ಅಂತ ಹೇಳ್ದಲ್ಲ, ಆರಾಮಾಗಿ ಇದೆಯಾ? ಯಪ್ಪ, ಫುಲ್ ವಾಂತಿ ಮಾಡ್ಕೊಂಡು ಸುಸ್ತಾಗಿ ಬಿದ್ದೋಗಿದ್ಲು. ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಾ ಆಸ್ಪತ್ರೆಗೆ ಹೋಗೋಣ. ಅವ್ನು ಬರೋದಿನ್ನು ಯೋಸತ್ತಾಯ್ತದೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನೇ ನೀ ಕರ್ಕೊಂಬಿಟ್ಟು ಈಗ ನೋಡು ಗೊತ್ತಾಯಿ ನೀ ಕರ್ಕೊಂಬಿಟ್ಟು. ಹ್ಞೂ, ಇನ್ನೇಂತಾನೆ ಮಾಡೋಕ್ಕಾಯ್ತದೆ. ಹ್ಞೂ, ನೋಡು, ಆಸ್ಪತ್ರೆಗೆ ಹೋಗ್ಬಿಟ್ಟು ತೋರಿಸ್ಕೊಂಬಿಟ್ಟು ಬಂದ್ಬಿಡ್ಬೇಕು. ವಾಂತಿಗಳು ಶಾನೆ ಆಗೋಗ್ಬಿಟ್ಟವೆ, ಸುಸ್ತಾಗೋಗ್ಬಿಟ್ಟವಳೆ. ಹ್ಞೂ, ಹೋಗಿದ್ದ ಕೆಲಸ ಏನಾಯ್ತು? ದುಡ್ಡು ಗಿಡ್ಡೆಲ್ಲ ಬಂತು ಏನೆಲ್ಲ? ಅವಳೆ ಕಿತ್ಕೊಂಡು ಹೋದ್ಲು? ಆ ಯಾಶೆ ಏನಾದರೂ ಕಿತ್ಕೊಂಡು ಹೋದ್ಲಾ? ಇಲ್ಲಮ್ಮ, ಇಬ್ಬರ ಅಕೌಂಟ್ಗೂ ಅರ್ಧರ್ಧ ಹಾಕೋರು ದುಡ್ಡನ್ನ. ನನಗೆ 44 ಲಕ್ಷ, ಅವಳಿಗೆ 44 ಲಕ್ಷ ಅಂತ ಹೇಳ್ಬಿಟ್ಟು ಹಂಗಂಗೆ ನೀನು ಕ್ಯಾಶ್ ಕೊಡೋಕ್ಕಿಲ್ಲ, ನಾವು ಲೀಗಲ್ ಆಗಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಬ್ಬರ ಅಕೌಂಟ್ಗೂ ಕಾಸು ಹಾಕ್ಬಿಟ್ಟವ್ರೆ. ಹಂಗಾರೆ ನಿನ್ನ ಅಕೌಂಟ್ಗೆ ಹೋಯ್ತೆ 44 ಲಕ್ಷ ಐತೆ ಇಲ್ಲ ನಿನ್ನ ಅಕೌಂಟಾಗೆ? ಹ್ಞೂ ಕಣಮ್ಮ, ಐತೆ. ಅಲ್ಲಿಗೆ ಹೋಗ್ಬೇಕಿತ್ತು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಆಶನ್ ಹತ್ರ ಮಾತಾಡಬೇಕಿತ್ತು. ನೀವು ಅಷ್ಟೊತ್ತಿಗೆ ಅರ್ಜೆಂಟ್ ಅಂತ ಕರೆದ್ಬಿಟ್ರಲ್ಲ, ಅದಕ್ಕೆ ನೀನು ಎತ್ತಗೆ ಹಿಂಗೆ ನೀನು ಬಂದ್ಬಿಟ್ಟೆ. ಇಲ್ಲ ಅಂದ್ರೆ ಹಂಗೆ ನೀನು ಹೋಯ್ತಾ ಇದ್ದೆ. ಒಳ್ಳೇದಾಯ್ತು ಸುಮ್ಕಿರ್ ಬಂದಿದ್ದು. ಹ್ಞೂ, ಒಳ್ಳೇದೇನೇ ಆಯ್ತು. ಯಾಕೆ ಬೇಕು ಸುಮ್ಕೆನೇ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಇದೆಲ್ಲನೂ ನೋಡು. ಅದು ನೋಡ, ಬೋಸ್ರಿ ಹೆಂಗ್ಸು ಸೀಮಂತ ಗಿಮಂತ ಎಲ್ಲ ಇಕ್ಕೊಂಡು ಪಕ್ಕಂಡು ಮಾಡಿದ್ರೆ ಕೊತ್ತಾಗ ಒಂದೆಳೆ ಸಾರ ಇಲ್ಲ. ನಿನಗೂ ಗೊತ್ತು ನಿಮ್ಮ ಅಮ್ಮಿ ಎಷ್ಟು ಒಡವೆ ಇಕ್ಕೊಂಡಿದ್ಲು. ಇವಾಗ ನಾ ಹೆಂಗೆ ಲಾಸ್ ಎತ್ತು ಕೂತವಳೆ ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮಂಗೂ ಏನೂ ಇಲ್ಲ, ನಿಮ್ಮ ಅಮ್ಮನ ತಾಗೂ. ಅದಕ್ಕೆ ನೋಡು, ನಾವಿಬ್ರಿಗೂ ಒಂಚೂರು ಏನಾರ ಒಡವೆ ಕೊಡ್ಸಂಗೇನೆ ಇವಳನ್ನ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಹಾಗೇನೆ ಒಡವೆ ಪಡವೆ ತಗೊಬಿಟ್ಟು ನೆಟ್ಟು ಬಂದ್ಬಿಡೋಣ. ಏನಂತೀಗ? ಅದೇ ಹೋಗ್ಬಿಟ್ಟು ಆಶನ್ ಕೇಳೋಣ ಕಣಮ್ಮ. ಆಶನ್ನು ಹಂಗೆ ಶಾರದೆ ಅತ್ತೇನೆ ಇಬ್ರು ಕೇಳ್ಬಿಟ್ಟು ಏನು ಮಾಡೋದು ಅಂತ ಕೇಳ್ಬೇಕಾದ್ರೆ ಎಲ್ಲರೂ ತಗೊಳ್ಳಿವ್ರಂತೆ ಬಿಡ್ರಿ. ಇನ್ನೇನು ಮಾಡೋಕ್ಕಾಯ್ತದೆ, ಬೇಕು ಅಂದರೆ ತಗೋಬೇಕು. ಹ್ಞೂ, ಈಗ ಅವ್ರದ್ದು ಸೇರೆ ತಾನೇ ಅತ್ತಗೆಲ್ಲ ಮಿಕ್ಸ್ ಮಾಡಿದ್ದು. ಇದೇನ್ರಿ ಹಿಂಗಂತೀರ? 44 ಲಕ್ಷ ಅವ್ರಿಗೂ ಕೊಟ್ಟಿದ್ರಲ್ಲ, ಬೇಕಾದ್ರೆ ಅವ್ರೂ ತಗೋತಾರೆ. ನಾವೇನು ಎಲ್ಲ 44 ಲಕ್ಷಕ್ಕೂ ಕೊಡಿಸು ಅಂತ ಕೇಳಿದ್ವಾ? ನನಗೂ ಅತ್ತೆಗೇನೋ ಒಂದು 8-10 ಲಕ್ಷ ರೂಪಾಯಿ ಒಡವೆ ಕೊಡ್ಸಿದ್ರೇನು ಬೇಡ ಅಂತದ? ಒಂದು 8-10 ಲಕ್ಷ ರೂಪಾಯಿ ಕೊಡಿಸಿ ಸಾಕು, ಇನ್ನೇನು ಬೇಡ. ಅಲ್ಲ, ಕೇಳ್ಬೋದು ಸುಮ್ಮನೆ. ಆಮೇಕಿಂದ ಅವಳು ಬಂದು ಕೈಯ ಅಂದ್ಬಿಡ್ತಾಳೆ. ಅವಳು ಗೊತ್ತಲ್ಲ ಮೊದಲೇ ಹೆಂಗೆ ಆಡ್ತಾಳೆ ಅಂತ ಹೇಳ್ಬಿಟ್ಟು ತಿರ್ಗಿ ಅದನ್ನ ಬೇರೆ ಅನ್ನಿಸ್ಕೊಳ್ಳೋದೆಲ್ಲ ನೋಡ್ಬೇಕು ನಾನು. ಅಲ್ಲ, ಅವಳಿಗೂ ಒಂದು ಮಾತು ಹೇಳ ಫೋನ್ ಹಾಕ್ಬಿಟ್ಟು. ಒಳ್ಳೆ ಆಶಾ ಆಶಾ ಅಂತ ಇಟ್ಕೋತಾನೆ. ಬಾರ್ಲಾ ಮುದೇವಿ, ಫಸ್ಟ್ ತಕೊಂಬಿಟ್ಟು ಬರ ನೀ ಬಾ. ಆಮೇಕಿಂದ ಯೋಚನೆ ಮಾಡ ನೀ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಇವನು ಈಗಲೇ ಹಿಂಗಾಡ್ತಾನೆ. ಫಸ್ಟ್ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಬಾರ್ಲಾ. ಸರಿ ಬಾಮ, ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ಏನು ತೋರಿಸೋಣ ನಿಮಗೆ? ಸರ್, ಅದೇ ಗೋಲ್ಡ್ ಸೆಟ್ ಬೇಕಾಗಿತ್ತು. ಒಡವೆ ತೋರಿಸಿ ಸರ್, ಯಾವ ಥರ ಲಾಂಗ್ ಚೈನುಗಳು, ಈ ನೆಕ್ಲೇಸು ಅವೆಲ್ಲವೇ ತೋರಿಸಿ ಸರ್. ಮೇಡಮ್ ತೋರಿಸ್ತೀನಿ. ತುಂಬ ವೆರೈಟಿ ಕಲೆಕ್ಷನ್ ಇದೆ ನೋಡಿ. ನೀವೇನು ಡಿಸ್ಪ್ಲೇನಲ್ಲಿ ಇಟ್ಟಿದ್ದೀವಲ್ಲ, ಯಾವ್ದು ಇಷ್ಟನೋ ನಿಮಗೆ ಅದನ್ನ ನೋಡಿ ತಗೊಳ್ಳಿ. ಯಾವ್ದು ತೆಗೆದು ತೋರಿಸಿ ಅಂದರೆ ಅದನ್ನು ತೋರಿಸ್ತೀನಿ. ಅಲ್ಲಿ ಬ್ಯಾಕ್ ಸೈಡ್ ಅಂತ ಕಾಸಿನ ಸರ್ ಥರ ಐತಲ್ಲ ಸರ್, ಅದನ್ನ ತೋರಿಸಿ. ನೋಡಿ ಮೇಡಮ್, ಇದಾ? ಅತ್ತೆ ನೋಡಿ ಅತ್ತೆ, ವಾವ್ ಚೆನ್ನಾಗೈತೆ ಅಲ್ವಾ? ಇದೆಷ್ಟು ಗ್ರಾಮ್ ಐತೆ ಮೇಡಮ್? ಇದು ಹಾರ ಅಲ್ವಾ, 50 ಗ್ರಾಮ್ ಇದೆ. ಕರೆಕ್ಟಾಗಿ 50 ಗ್ರಾಮ್ ಇದೆ. ಲೈಟ್ ವೆಯ್ಟಲ್ಲೇ ಮಾಡಿದ್ದೀವಿ. ನಿಮಗೆ ದೊಡ್ಡದಾಗಿ ಕಾಣುತ್ತೆ ಅಷ್ಟೇ. ಇದು ನೋಡಿ, 50 ಗ್ರಾಮ್ ಇದೆ. ಸರ್? ಅದೇ ಅಲ್ಲಿ ಮೇಲ್ಗಡೆ ಇನ್ನೊಂಥರ ಆರು ಥರ ಇದೆಯಲ್ಲ, ಅದು ತೋರಿಸಿ. ಅಲ್ಲಿ ನಿಮ್ಮ ಬಲಗಡೆ ಸೈಡ್ ಇರೋದು. ವಾ, ಇದು ಚೆನ್ನಾಗೈತೆ ಸಸೆ, ಎಷ್ಟು ಚೆನ್ನಾಗೈತೆ ನೋಡು. ಇದು ಚೆನ್ನಾಗೈತೆ, ಇದು ಚೆನ್ನಾಗೈತೆ ಸರ್. ಇದೆಷ್ಟು ಗ್ರಾಮ್ ಐತಿ ಇದು? ಮೇಡಮ್ ಎರಡೂ 50 ಗ್ರಾಮ್ ಏನೇ ಇರೋದು. ಹಾರ ಅಲ್ವಾ, ದೊಡ್ಡ ಹಾರ ಅಲ್ವಾ, ಚೆನ್ನಾಗಿದ್ದಾವೆ ನೋಡಿ. ಗಟ್ಟಿಯಾಗಿ ಮಾಡಿದ್ದೀವಿ. ಇಲ್ಲ ಸಣ್ಣ ಪುಟ್ಟ ನೆಕ್ಲೆಸ್ ಬೇಕು ಅಂತ ಹೇಳಿದ್ರೆ ನಿಮಗೆ 30, 20 ಗ್ರಾಮು, 25 ಗ್ರಾಮಿಂದಲೇ ಸ್ಟಾರ್ಟ್ ಆಗ್ತವೆ. ಅಮ್ಮೋ, ಶಾನೆದು ತಗೊಳಕ್ ಹೋಗ್ಬಿಡಿ ಕಣಮ್ಮ. ನೋಡ್ಕೊಂಡು ತಗೊಳ್ಳಿ. ಇರ ಹಂಗೆ ಒಂದು ನೆಕ್ಲೆಸ್ ತೋರಿಸಿ ಹೆಂಗಿರ್ತದೆ ನೋಡೋಣ. ಇವೆರಡು ಚೆನ್ನಾಗವೆ ಸೈಡಿಗಿರಲಿ.
ನೋಡಿ ಮೇಡಮ್ ನಿಮ್ಗೆ ಯಾವ್ದು ತೋರಿಸ್ಬೇಕೋ ನಾವು ತೋರಿಸ್ತೀವಿ. ಎಲ್ಲ ಫುಲ್ ಡಿಸ್ಪ್ಲೇ ಇಟ್ಬಿಟ್ಟಿದ್ದೀವಿ ಮೇಡಮ್. ಎಲ್ಲ ನಮ್ಮ ಅಂಗಡಿಯಲ್ಲಿ ಹೊಸ 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 ಡಿಸೈನು ಮೇಡಮ್, ಹೊಸ ಡಿಸೈನನ್ನೇ ಎಲ್ಲನೂ. ನೋಡಿ ಎಲ್ಲ ಎಂತೆಂಥ ವೆರೈಟಿ ಆಫ್ ನೆಕ್ಲೆಸಸ್ ಎಲ್ಲ ಇದ್ದಾವೆ ನೋಡಿ. ಇದು ನೋಡಿ ಮೇಡಮ್, ಇದು 30 ಗ್ರಾಮ್ ಇದೆ. 30 ಗ್ರಾಮ್ ಅಷ್ಟೇನೆ. ತುಂಬಾ ಚೆನ್ನಾಗಿದೆ ನೋಡಿ. ಅಮ್ಮ, 100 ಗ್ರಾಮ್ ಅಂದ್ರೆ 10 ಲಕ್ಷ ಆಗ್ತೈತೆ ಕಣಮ್ಮ. ಈಗ ತಗೊಳಂಗಿದ್ರೆ ಇಬ್ರು ಒಂದೊಂದು ಲಾಂಗ್ ಚೈನ್ ತಗೊಬಿಟ್ಟು ಸುಮ್ಮನೆ ಆಗ್ರಿ. ಸುಮ್ಮನೆ ಶಾನೆ ರೇಟು ಅಂತ ಹೇಳ್ರೆ ಎಲ್ಲ ಬರೀ ಒಡವೆಗೆ ಹಾಕ್ಬಿಟ್ರೆ ದುಡ್ಡು ಹೆಂಗೆ ಹೇಳು. ಇನ್ನು ಏನೇನೋ ಪ್ಲಾನ್ ಮಾಡ್ಕೊಂಡಿದೀವಿ. ಸುಮ್ಮನೆ ಸಾಕು, ಸುಮ್ಮನಿರಮ್ಮ. 10 ಲಕ್ಷ ರೂಪಾಯಿ ಆಯ್ತದೆ ಎಲ್ಲ ಸೇರಿ. 100 ಗ್ರಾಮ್ ಅಂದ್ರೆ ಇನ್ನೇನು ಅನ್ಕೊಂಡಿದ್ಯಾ? ಎಷ್ಟು 8,800 900 ಐತೆ ಗ್ರಾಮ್, ಜೊತೆಗೆ ಮೇಕಿಂಗು ಅದು ಇದು ಅಂತ ಹೇಳ್ಬಿಟ್ಟು ಒಂದು ಗ್ರಾಮ್ 10,000 ಅಂದ್ರೆ 10 ಗ್ರಾಮ್ ಎಷ್ಟಾಗಿದೆ? 10 ಗ್ರಾಮ್ಗೆ 1 ಲಕ್ಷ. ಬೇಜಾನ್ ಆಯ್ತದೆ ಕಣಮ್ಮ. 100 ಗ್ರಾಮ್ ಅಂದ್ರೆ 10 ಲಕ್ಷ ರೂಪಾಯಿ ತೆಗೆದು ಮುಂದಕ್ಕೆ ಹಾಕ್ಬೇಕು. ನೀನು ಸುಮ್ಮನಿರಿ. ತಗೊಳಂಗಿದ್ರೆ ಯಾರುಗಳು ಚೆನ್ನಾಗವೆ ಇಬ್ರು ಒಂದೊಂದು ತಗೊಂಡು ಸುಮ್ಕ ಆಗ್ಬಿಡಿ. ತಿರ್ಗಾ ಅದು ಇದು ಅಂತ ಮಾತಾಡಬೇಡಿ ನೀವು. ಗುಡಮಿ ಅಥವಾ ಒಂದೊಂದು ಆಹಾರ ತಗೊಳ್ಳೋಣ, ಇಬ್ರಿಗೂ ಒಂದೊಂದು ಆಯ್ತವೆ. ಸರಿ ಅತ್ತೆ. ಸರ್ ಇವೆರಡು ಆರನೂ ಇದು ಮಾಡಿ ಪ್ಯಾಕ್ ಮಾಡಿ ಸರ್. ಹಂಗೇನೆ ನೋಡ್ಕೊಂಡು ಹಾಕಿ ಸರ್ ಒಂದು ರೇಟು. ಅಯ್ಯೋ ಸರ್, ನಮ್ಮದ್ರಲ್ಲೆಲ್ಲ ಮೇಕಿಂಗ್ ಚಾರ್ಜು, ವೇಸ್ಟೇಜು ಅದೆಲ್ಲ ತುಂಬ ಕಡಿಮೆನೇ ಸರ್. ಅಷ್ಟೊಂದೇನು ಇದೆ ಅಂತ ಏನಿರಲ್ಲ. ನಿಮಗೆಲ್ಲ ಕಡಿಮೆದಕ್ಕೆ ಹಾಕ್ಕೊಡ್ತೀವಿ. ಇರಿ ಒಂದು ನಿಮಿಷ. ನೋಡಿ ನೋಡಿ, ಏನು ರೇಟ್ ಏನು ಕಡಿಮೆನೇ ಆಗಲ್ಲ ಸರ್ ಗೋಲ್ಡ್ ರೇಟು. ಸದ್ಯಕ್ಕಂತೂ 8,800 ಚಿಲ್ಲರೆ ಇದೆ ಸರ್ ಈಗ ಸದ್ಯಕ್ಕೆ ಗ್ರಾಮು. ಒಂದೊಂದ್ಸಲ ಜಾಸ್ತಿ, ಒಂದ್ಸಲ 9,000 ಚಿಲ್ಲರೆ ತನಕ ಹೋಗ್ಬಿಟ್ಟಿದೆ ಸರ್ ಮೊನ್ನೆಲ್ಲ. ಅಕ್ಷಯ ತೃತೀಯಾಗಿ ಇವಾಗ ಒಂದ್ಸಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗೈತೆ, ಒಂದ್ಸಲ ಜಾಸ್ತಿ ಆಗ್ತೈತೆ. ಒಂದೊಂದ್ಸಲಿಗೆ ಒಂದೊಂದು ಥರ ಸರ್ ಅದು. ಹೇಳೋಕ್ಕಾಗಲ್ಲ. ಕಡಿಮೆ ಆಗ್ತೈತೆ ಅಂತಾರೆ, ಆದರೆ ಆಗಲೇ ಇಲ್ಲ ಕಡಿಮೆ. ಆಯ್ತು ಸರ್, ಬಿಲ್ ಕೊಡಿ. ಸೊಸೆ ಭಾಳ ಮಸ್ತಾಗೈತೆ. ಕಾಸಿನ ಸರ್ ಥರ ಐತೆ. ನಂದು ಮೊದಲೊಂದಿತ್ತು ಸರ. ಅಯ್ಯೋ ಅದು ಬಿಡು, ಏನಾಯ್ತು ಏನೋ. ಇದು ಮಾತ್ರ ಮಸ್ತಾಗೈತೆ ನೋಡು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ನಂಗೂ ಅಷ್ಟೇನಿಯ ಬೋಲ್ ಇಷ್ಟ ಆಯ್ತು ಕಣತ್ತೆ. ಸದ್ಯ ಸುಮ್ಮನಿರಿ. ಹೋದ್ರೆ 10 ಲಕ್ಷ ಹೋಯ್ತು. ಓಹೋ, ನಮ್ಗೆ ಇದು ಸಿಗ್ತದ ಸಿಗಕ್ಕಿಲ್ವ ನಾಳಿಕೆ. ಎಲ್ಲ ಶಾರದಿನೂ ಆಶಿನೇ ಕಿತ್ಕೊಂಡು ಮುಗ್ಸಾಕ್ಬಿಡ್ತಾರಣ್ಣ, ಯಾರಿಗೆ ಗೊತ್ತು. ನಾವೀಗ ತಗೊಂಡ್ರದು ಒಳ್ಳೇದೇನೇ ಆಯ್ತು. ಸುಮ್ಕಿರ್ರಿ. ಅದು ಯೋಸ್ಕಿತ ಹೇಳಿಯ. ಇದಕ್ಕಿನ್ನ ಬೇಕೆ, ಸುಮ್ಕಿರ್ ಸಾಕು. ನನಗಂತೂ ಬೋಲ್ ಇಷ್ಟ ಆಯ್ತು. ನನಗೂ ಸಂದಕೈತೆ. ಮತ್ತೆ ಅದಕ್ಕೆ ನಾನು ಹೇಳಿದ್ದು ಬಂಗಾರ ತಗೊಳ್ಳನಿ ಅಂತ. ಒಂದ್ಸಲ ನೀವು ಹಾಕೊಳ್ಳಿ, ಒಂದ್ಸಲ ನಾನು ಹಾಕ್ಕಂತೀನಿ. ಇಬ್ರು ಒಂದೊಂದ್ಸಲ ಹಾಕೊಂಡು ಬದಲಾಯಿಸ್ತಾ ಇರ್ಬೋದು. ಹಾಕೊಂಡು ನೀವು ಒಂದ್ಸಲ ಫಂಕ್ಷನ್ಗೆ ಹಾಕೊಂಡೋಗಿ, ನಾನು ಒಂದ್ಸಲ ಹಾಕೊಂಡು ಹೋಗ್ತೀನಿ. ನಾವಂತೂ ಈ ಬಿಸಿನ ಹೇಳೋದೇ ಬೇಡ ಆ ಶಾರದಿ ಅವ್ರಿಗೆ. ಹೇಳಕ್ ಬೇರೆ ಹೋಗು. ಅವ್ರು ಏನು ಕಮ್ಮಿ ಇಲ್ಲ, ಹೇಳಿ ಬಂದೈತಲ್ಲ ಆ ಮನೆಯಾಳಿಗಳು ಏನು ಕಮ್ಮಿ ಅನ್ಕೊಬಿಟ್ಟ. ಅವ್ರು ತಗೊಂಡು ಆಗ್ಲೇನೆ ಅವರು ತಗೊಬರಕ್ಕೆ ಬೇಕಾದ್ರೆ ಹೋಗಿದ್ರು ಹೋಗಿರ್ತಾರೆ ಅಂತ ಮನೆಯಾಳಿಗಳು. ಇಲ್ಲ ಯಾವ್ದಾನ ಒಂದು ಭರ್ಜರಿಯಾಗಿರೋ ಕಾರ್ಗೆ ಇಳಿಸ್ತಾರೆ ನೋಡಿ ಇಷ್ಟ್ರಾಗೆ ನೀನು. ನೋಡುವ, ನೀನು ಹೇಳೋದು ಸರಿನೇ. ಅವ್ರು ನಂಬ್ಕೊಂಡು ನಮ್ಮ ಕೈಗಂತೂ ಚಿಪ್ಪನ್ನೇ ಸಿಗೋದು. ಅದು ಬಿಟ್ರೆ ಇನ್ನೇನು ಸಿಗಕ್ಕಿಲ್ಲ ನಮ್ಗಂತೂ. ಸರಿಯಾಗಿ ಚಿಪ್ ಸಿಕ್ಬಿಡ್ತದೆ. ಯಾಕೆ ಬೇಕು ಬಿಡು. ಕಿಡಿಯತ್ತೆ ಭದ್ರವಾಗಿ ಎತ್ತಿಕ್ಕನತ್ತೆ. ಹೆಂಗೋ ಆರಾಮಾಗಿನ ಇರೋ ದುಡ್ಡನ್ನ ತಿನ್ಕೊಂಡು ಅಥವಾ ಉಣ್ಕೊಂಡು ಹೆಂಗೋ ಇರ್ಬೋದು. ಇವ್ರೇನೋ ಬಿಸ್ನೆಸ್ ಅಂತಾರೆ ಮಾಡ್ಕೊಂಡು ಚೆನ್ನಾಗಿ ಕ್ಲಿಕ್ ಆಗ್ಬಿಟ್ರೆ ಇನ್ನೂ ಚೆನ್ನಾಗಿರ್ಬೋದು. ಕಣಮಿ, ಅವ್ರ ಮನೆಗಿದ್ದಾಗ ನನಗಂತೂ ನೆಮ್ಮದಿನೇ ಇರಲಿಲ್ಲ. ಇವಾಗಂತೂ ಈ ಫುಲ್ಲು ನೆಮ್ಮದಿ ಬಂದ್ಬಿಟ್ಟೈತೆ ನಂಗಂತೂ. ಮೊದಲು ನೆಮ್ಮದಿನೇ ಇಲ್ಲ ನನಗಂತೂ. ಯಾವಾಗನ ನೋಡು ಅವ್ರ ಮನೆಗೆ ಯಾರು ಸಾಯ್ತಾರೆ. ಇಲ್ಲಿ ನೋಡು ನಮ್ಮ ಮನೆ ಇದ್ದಂಗೆ ಐತೆ. ಅಲ್ಲಿ ಅವಳು ಇದ್ದೇ ಆಗ್ಬೇಕು ಅವ್ರ ಮನೆಯಾಗೆ. ಇಲ್ಲೇ ಇದು ಬಿಡಿಯತ್ತೆ ಸುಮ್ಕೆನೆ. ಆ ಮನೆಗೆ ಏನು ಕೊಯ್ತೀರಾ? ಇಲ್ಲಿ ನೀವು ಹೇಳ್ದಂಗೆ ನಡೆಯೋದು ನಮ್ಮ ಮನೆಗೆ. ನೀವೇ ದೊಡ್ಡವರು, ನೀವು ಹೇಳಿದ್ದೆ ನಮ್ಗೆ ವೇದ ವಾಕ್ಯ. ಇಲ್ಲೇ ಇದು ಬಿಡಿ. ನಿಮ್ಮ ಮಗನೂ ಇಲ್ಲೇ ಇತ್ತಾನೆ, ಎಲ್ಲ ಸಂದಕ್ಕಿರೋಣ. ಬೇಕಾದ್ರೆ ಅವಳು ಮನೆಗೆ ಹೋಗಿ ಬತ್ತಿಕ್ತಾರೆ. ಹಂಗೆ ಮಾಡ್ಬೇಕಷ್ಟೇ.